ಹ್ಮ್ ಹೌದು ಜಗಪ್ಪ, ಭಲೆ ಪಸಂದ್ ಆಗೈತೆ. ಈ ತರ ರುಚಿ ರುಚಿಯಾಗಿ ಅಡ್ಗೆ ಮಾಡೋದು ಒಂದು ಕಲೆ. ಆದ್ರೆ ಏನ್ ಮಾಡೋಣ, ಕೆಲವ್ರಿಗೆ ತಿನ್ನಕ್ ಮಾತ್ರ ಬರ್ತದೆ. ಮಾದೇವ, ನಿಮ್ ಚಿಕ್ಕಮ್ಮನಿಗೆ ಇವತ್ತು ಹಸಿವೆ ಇಲ್ವಂತೆ. ಇದ್ದಿದ್ರೆ ಅವಳು ಸ್ವರ್ಗ ಸ್ವರ್ಗ ಅಂತ ತಿಂದಿರೋಳು. ನಾನೇನ್ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ತಲೆನೇ ಹೊಡೆದೋಗಿರೋದು. ಏಯ್, ನಾನೇನ್ ಬೇಕು ಅಂತ ಬೀಳ್ಸ್ಲಿಲ್ಲ ನಿನ್ನ. ನೀನೇ ನನ್ನ ಬಿಡು ಅಂತ ಕೂಕೊಂಡೆಲ್ಲ, ಅದಕ್ಕೆ ಬಿಟ್ಟೆ. ಮತ್ತೆ ನೀನ್ ನನ್ನ ಹಿಡ್ಕೊಂಡಿದ್ರೆ ಇನ್ನೇನ್ ಅನ್ಬೇಕಾಗಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನನ್ನ ಬೀಳ್ಸಿ ಮಜಾ ತಗೊಂತಿದ್ದೆ ಅಲ್ವಾ? ಅವ್ವ ತಾಯಿ, ನಾನೇನು ಅಷ್ಟೊಂದು ಕ್ರೂರಿ ಅಲ್ಲ. ಮೊದಲೇ ನಿನಗೆ ನನ್ನ ಕಂಡ್ರೆ ಅದೇನೋ ಇರಿಗೇಷನ್ ಆಯ್ತದೆ ಅಂತ ಹೇಳ್ದಲ್ಲ, ಅದಕ್ಕೆ ಗಾಬರಿಯಾಗಿ ಬಿಟ್ಬಿಟ್ಟೆ. ಬಿಡ್ತೀಯ ಇನ್ನೇನ್ ಮಾಡ್ತೀಯ? ನನಗೆ ಹಿಂಸೆ ಕೊಡೋದಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ? ನಾನ್ ಬಿದ್ದು ಕಾಲ್ ಮುರಿಲಿ ಅಂತಾನೆ ಹೀಗ್ ಮಾಡ್ದೆ ಅಲ್ವಾ ನೀನು? ಅವ್ವ ತಾಯಿ, ಸಂಸ್ಬಿಡವ್ವ. ಏನ್ ನನ್ ಬ್ಲೌಸ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ನೋಡಿ ಏಯ್, ಚೀತು ಅಂತಲ್ಲ ಅನ್ಬೇಡ ನೋಡಿ. ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನ್ ಅಂತಾರೆ? ಇಂಥ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಡಿಸ್ಗಸ್ಟಿಂಗ್. ನಿನ್ನಂತ ಶೇಮ್ಲೆಸ್ ಕ್ರಿಯೇಚರ್ನ ನಾನು ನೋಡೇ ಇಲ್ಲ. ಏ ಕಾವ್ಯ, ನೀನ್ ಇಂಗ್ಲೀಷಲ್ಲಿ ಏನೇನೋ ಬೈಬೇಡ. ಮೊದಲೇ ನಂಗೆ ಅರ್ಥ ಆಗಿಲ್ಲ. ನೀನ್ ಕ್ಯಾಕುರ್ ಸುಗಿ ಅಂತ ಕೆಲಸ ನಾನೇನ್ ಮಾಡಿಲ್ಲ. ಅದೈತಲ್ಲ, ಅದು ಕೆಳಗಡೆ ಬಿದ್ದಿತ್ತು. ಅದನ್ನ ತೆಗೆದು ಮ್ಯಾಕ್ ಇಡ್ತಾ ಇದ್ದೆ. ಅಷ್ಟೊತ್ತು ನಿಂಗೆ ಬಂದು ಕೂಗಾಡ್ಬಿಟ್ಟೆ ಅಷ್ಟೇ. ಮಾಡೋದೆಲ್ಲ ಮಾಡಿ ನಂಗೆ ಕಿರ್ಚಾಡ್ತಿದ್ಯಾ ಅಂತಿದ್ಯಾ? ನಿಂಗೆ ಎಷ್ಟ್ ಸಲ ಹೇಳಿದೀನಿ ನನ್ ರೂಮ್ ಒಳಗಡೆ ಬರ್ಬೇಡ ಅಂತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇವತ್ತು ನನ್ ರೂಮಿಗೆ ಬರೋದಲ್ದೆ ನನ್ ವಾಶ್ರೂಮ್ಗೆ ನುಗ್ಗಿದ್ಯಾ. ಅದು ಅಲ್ದೆ ನನ್ ಬಟ್ಟೆ ಬೇರೆ ಮುಟ್ಟಿದ್ದೆ. ಇನ್ನು ಬಿಟ್ರೆ ಅದ್ ಏನೇನ್ ಮಾಡ್ತೀಯೋ ಏನೋ, ನನಗ್ ಭಯ ಆಗ್ತಿದ್ಯಪ್ಪ. ಅಮ್ಮ ಮಾತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ. ನಿನ್ ಕಲ್ಪನೆನ ಇಲ್ಲಿಗೆ ನಿಲ್ಸ್ಬಿಡು. ನಾನು ಇಲ್ಲಿ ಸ್ನಾನ ಮಾಡಕ್ ಬಂದಿದ್ದೆ ಅಷ್ಟೇ. ನೀನ್ ಕಲ್ಪನೆ ಮಾಡ್ಕೊಂಡು ಅದೇನೋ ಉದ್ದೇಶ ಪದ್ದೇಶ ಅಂದ್ಯಲ್ಲ, ಅದೆಲ್ಲ ಏನು ಇಲ್ಲ ನನ್ಗೆ. ನಾನು ಅಕ್ಕ ತಂಗಿರ ನಡುವೆ ಬೆಳೆದಿದ್ದೀನಿ. ನಾನು ನೀನ್ ಅನ್ಕೊಂಡಿರೋ ಮನ್ಸ ಅಲ್ಲ. ಯಾರು ಗೊತ್ತು, ಅಕ್ಕ ತಂಗಿರ್ ಮಧ್ಯೆ ಬೆಳೆದ್ ಬಿಟ್ರೆ ಮಿಸ್ಬಿಹೇವ್ ಮಾಡಲ್ಲ ಅಂತ ಏನಾದ್ರು ಇದ್ಯಾ? ರೋಡಲ್ಲಿ ಹೆಣ್ಮಕ್ಳಿಗೆ ಟೀಸ್ ಮಾಡೋರು, ಮೊಲೆಸ್ ಮಾಡೋರು ಯಾರಿಗೂ ಅಕ್ಕ ತಂಗಿನೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇಂಥ ವಿಷಯದಲ್ಲಿ ನೀ ನನಗೆ ಎಜುಕೇಟ್ ಮಾಡೋದಕ್ಕೆ ಬರ್ಬೇಡ. ಮಿಸ್ಬಿಹೇವ್ ಮಾಡೋ ಹುಡುಗರ ಮೆಂಟಾಲಿಟಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೇ ಶುರು ಮಾಡ್ಕೊಂಡು ಆಮೇಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಯಾರು ಗೊತ್ತು. ಯವ್ವ, ದಯವಿಟ್ಟು ನನ್ನ ಬಗ್ಗೆ ನೀನ್ ಹಂಗೆಲ್ಲ ಅನ್ಕೋಬೇಡ. ಬೇಕಾದ್ರೆ ಇನ್ ಮುಂದೆ ಈ ಕಡೆಗೆ ಬರೋದೇ ಇಲ್ಲ ನಾನು. ಬರೋ ಯೋಚನೆನೂ ಮಾಡ್ಬೇಡ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ನನ್ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬರ್ಬೇಡ. ಗೆಟ್ ಲಾಸ್ಟ್. ಆಯ್ತು ಬಿಡು, ಹೋಯ್ತೀನಿ. ಯಾವನ್ ಬೇಕು ನಿನ್ ಸವಸ? ಒಳ್ಳೆ ಕಾರ್ ರಕ್ಷಿಸ್ತೀನಿ ತಂದು. ಅದೇನ್ ಬಾಯ ಬೊಂಬಾಯ? ಮಿಲ್ಲಿಗೆ ಸಂಬಂಧಪಟ್ಟಿದ್ದಲ್ವಾ, ನೀವೇನೇ ಯೋಚನೆ ಮಾಡಬೇಡಿ. ಅದನ್ನೆಲ್ಲ ನಮ್ಮ ಮಹಾದೇವ ನೋಡ್ಕೊತಾನೆ. ಸರಿ ಮಹಾದೇವ, ಇಲ್ಲೇನೋ ಮಾಡ್ತಿದ್ಯಾ? ಬಚ್ಚಲ್ ಮನೆಗೆ ಯಾರಾದ್ರೂ ಡ್ಯಾನ್ಸ್ ಆಡಕ್ ಹೋಯ್ತಾರೆ ನಮ್ಮ? ಹಾ, ನೀನ್ ಮಾಡಿದ್ರು ಮಾಡೋನೆ. ಮೊದ್ಲೇ ಮಂಗನ್ ಜಾತಕ ನಿಮ್ದು. ಬಚ್ಚಲ್ ಮನೆಗೆ ಹೋಗಿ ಡ್ಯಾನ್ಸು ಮಾಡ್ತೀಯ, ಸೂರ್ ಕಿತ್ಕೊಂಡು ಹೋಗೋಗೆ ಹಾಡೋ ಹಾಡ್ತೀಯ. ಯಾಕಮ್ಮ ಬೈತಿದ್ಯಾ? ಮತ್ತೀನೇನು, ನೇರವಾದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಏನ್ ದಾಡೆ ನಿನ್ಗೆ? ಇಲ್ಲಿ ಬಂದು ಯಾಕೆ ಸ್ನಾನ ಮಾಡ್ದೆ ಅಂತ ಕೇಳ್ದೆ. ಕರ್ಕೊಂಡ್ಬರ್ತೀನಿ. ಸರಿ ಮಾದೇವ, ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕೊಣ ಮಾದೇವ, ನಿನ್ಗೂ ಕಾವ್ಯಗೆ ಅಂತಾನೆ ಬೇರೆ ಕೋಣೆ ಇದೆ ತಾನೆ? ಆ ಕೋಣೆ ಒಳಗೆ ಬಚ್ಚಲ್ ಮನೆ ಇದೆ ತಾನೆ? ಆದ್ರೂ ಇಲ್ಲಿಗೆ ಬಂದು ಯಾಕೆ ಸ್ನಾನ ಮಾಡ್ದೆ ನೀನು? ಓಕೆ ಸರ್. ಅಮ್ಮ, ಅದು ಅಲ್ಲಿ ಪೈಪ್ ರಿಪೇರಿ ಆಗದೆ ಕಣಮ್ಮ. ನೀರೇ ಬರ್ತಾ ಇಲ್ಲ. ನನಗೇನಾರ ನೀರಿಲ್ದೆ ಸ್ನಾನ ಮಾಡೋ ಕಲೆ ಬರ್ತದ ಹೇಳು? ಅದಕ್ಕೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡೆ. ಅದಕ್ಕೆ ನಾನು ನಿನ್ನ ಕತ್ತೆ ಬಡವ ಅಂತ ಬೈಯೋದು. ಅಲ್ಲ ಕೊಣ ಮಹಾದೇವ, ನೀರು ಬರ್ತಾ ಇಲ್ಲ, ಪೈಪ್ ಕೆಟ್ಟೋಗಿದೆ ಅಂತಂದ್ರೆ ಯಾರನ್ನಾದ್ರೂ ಕರ್ಸಿ ರಿಪೇರಿ ಮಾಡಿಸ್ಬೇಕು ತಾನೆ? ನೀನೇನೋ ಮನುಷ್ಯ, ಒಂದಿನ ಸ್ನಾನ ಇಲ್ದೆ ಹೋದ್ರು ನಡೆದೋಗುತ್ತೆ. ಇಲ್ಲ ಬೇರೆ ಬಚ್ಚಲ್ ಮನೆಗೆ ಹೋಗಿ ದಬ್ಬಕ್ ಅಂತ ನೀರು ಹಾಕೊಂಡ್ಬಿಡ್ತೀವಿ. ಆದ್ರೆ ಕಾವ್ಯ ಹಾಗೆ ಮಾಡಕ್ಕಾಗತ್ತಾ? ನಿಮ್ ಕೊಂಡಿರೋ ಬಚ್ಚಲ್ ಮನೇಲಿ ಅವಳು ಸ್ನಾನ ಮಾಡಬೇಕು ಅಂತ ನೀನ್ ಯೋಚನೆ ಮಾಡ್ಬೇಕು ತಾನೆ? ಅದಕ್ಕೇನೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ರಿಪೇರಿ ಆಗ್ಬೇಕಾಗಿರೋದು ನಿನ್ ಸೊಸೆ ತಲೆ, ಪೈಪ್ ಅಲ್ಲ.
ಮಾದೇವ ಏನ್ ಯೋಚನೆ ಮಾಡ್ತಿದ್ಯೋ? ಹೆಂಡತಿ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ತಲೆ ಮೇಲೆ ಬಾಳೆ ಎಲೆ ಇಡ್ಕೊಂಡ್ಬಿಟ್ರೆ ಮುಗ್ದೋಗಲ್ಲ ಗಂಡನ್ ಜವಾಬ್ದಾರಿ. ಪ್ರತಿದಿನ ಪ್ರತಿ ಕ್ಷಣ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕು. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಲ್ಲ. ಅರ್ಥ ಆಯ್ತಾ? ಈಗ್ಲೇ ಹೋಗಿ ಆ ಪೈಪ್ನ ರಿಪೇರಿ ಮಾಡಿಸು. ಹೋಗೋ. ಆಯ್ತು ಬಿಡಮ್ಮ, ರಿಪೇರಿ ಮಾಡಿಸ್ತೀನಿ. ನೀನ್ ಮತ್ತೆ ಸ್ನಾನ ಮಾಡ್ಕೊಳ್ಳೋ ತರ ಹೋಗಿಬೇಡ ನನ್ಗೆ. ಮೊದ್ಲು ಈ ಕಾರ್ ರಾಕ್ಷಸಿ ತಲೆನ್ ರಿಪೇರಿ ಮಾಡಿಸ್ಬೇಕು. ಮಾದೇವ, ಮಿಲ್ಲಿಂದ ಫೋನ್ ಬಂದಿದ್ದು ಕಣೋ. ನೀನ್ ಫೋನ್ ಎತ್ತಿಲ್ಲ ಅಂತ ನನ್ ಫೋನಿಗೆ ಫೋನ್ ಮಾಡಿದ್ರು. ಅವ್ರಿಗೆ ಫೋನ್ ಅಂತೆ ಮಾಡ್ಬೇಡು. ಅಲ್ಲಮ್ಮ ಕಾವ್ಯ, ನೀನಾದ್ರೂ ಹೇಳತ್ತಾನೆ ನೀರ್ ಬರ್ತಿಲ್ಲ, ಪೈಪ್ ಕೆಟ್ಟೋಗಿದೆ ಅಂತ. ಇರ್ಲಿ ಬಿಡಿ ಅತ್ತೆ. ಅಂದಹಾಗೆ ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಡಾಕ್ಟರ್ ಕಾಲ್ ಮಾಡಿದ್ರು, ನಿಮ್ಮನ್ನ ಹಾಸ್ಪಿಟಲ್ಗೆ ಚೆಕಪ್ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಚೆಕಪ್ ಮಾಡಿಸ್ಕೊಳ್ಳೋಂಥದ್ದು ಏನಮ್ಮ ಆಗಿದೆ? ಆಗಿದೊಂದು ಚಿಕ್ಕ ಗಾಯ, ಈಗಾಗಲೇ ಆ ಗಾಯನೂ ಮಾಸೋಗಿದೆ. ಈಗ ಸುಮ್ಮನೆ ಚೆಕಪ್ ಅಂತ ಹೋದ್ರೆ ದುಡ್ಡು ದಂಡ, ಸಮಯನೂ ಹಾಳು. ಆಗಲ್ಲ ಅತ್ತೆ, ಏಟಾಗಿರೋದು ತಲೆಗೆ. ಅದಕ್ಕೆ ಇನ್ನೊಂದ್ಸಲ ಚೆಕಪ್ ಮಾಡೋದು ಒಳ್ಳೇದು ಅಂತ ಹೇಳಿದ್ರು. ಹೆಲ್ತ್ ವಿಷಯ ಅತ್ತೆ, ಇಗ್ನೋರ್ ಮಾಡೋದು ಬೇಡ. ಪ್ಲೀಸ್ ಹೋಗಿ ಬರೋಣ. ಕಾವ್ಯ, ನೀನು ಸುಮ್ಮನೆ ಚಿಂತೆ ಮಾಡಬೇಡ. ನನಗೇನಾರು ಆದರೆ ನಾನೇ ನಿನಗೆ ಹೇಳ್ತೀನಿ, ಆಯಿತಾ? ನನಗೇನೂ ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಏನಾದ್ರು ಸಮಸ್ಯೆ ಬಂದ್ರೂ ಮನೇಲೇ ಡಾಕ್ಟ್ರ್ ಇದ್ದಾನೆ, ಅವನೇ ನನ್ನ ನೋಡ್ಕೋತಾನೆ. ಕಾವ್ಯ, ನನ್ನ ಬಾವಿಗೆ ಬಿದ್ದಿದ್ದ ವಿಷಯ ನೀನು ತುಂಬ ತಲೆಗೆ ಹಚ್ಕೊಂಡಿದ್ಯಾ. ಮೊದಲು ಆ ವಿಷಯನ ತಲೆಯಿಂದ ತೆಗೆದುಹಾಕು. ಪಾಯಸ ಅಂತೂ ಗಮ್ ಅಂತಿದೆ, ಇನ್ ರಸಂ ಅಂತೂ ಘಮ ಘಮ ಅಂತಿದೆ. ಹಪ್ಳ ಬೇರೆ ನೋಡಕ್ಕೆ ಇಷ್ಟು ಗರಿ ಗರಿ ಆಗಿದೆ ಅಕ್ಕ. ಉಪ್ಪು ಜೀರಿಗೆ ಹಾಕಿರೋ ಮೆಣಸಿಕಾಯಿ ಬೇರೆ ಕರ್ದಿದ್ಯಾ. ನನಗಿದೆಷ್ಟು ಇಷ್ಟ ಗೊತ್ತಾ? ಹೌದು, ಇದೆಲ್ಲ ನಿನ್ ರಾಮ್ ಡಾಕ್ಟರ್ಗೋಸ್ಕರ ತಾನೇ ಮಾಡಿರೋದು? ಹೌದು ಕಣೆ, ಇದನ್ನೆಲ್ಲ ರಾಮ್ಗೋಸ್ಕರನೇ ಮಾಡಿರೋದು. ಆದ್ರೆ ಇದನ್ನೆಲ್ಲ ನಿನ್ಗೋಸ್ಕರನೇ ಮಾಡಿರೋದು. ಬಾ ಊಟ ಮಾಡು ಅಂದ್ರೆ ಅವನಲ್ಲಿ ಬರ್ತಾನೆ. ನನ್ನಲ್ಲಿ ಕೋಪ ಮಾಡ್ಕೊಂಡಿದ್ದಾನಲ್ಲ. ಹೌದಲ್ವಾ? ಹಾಗಿದ್ರೇನ್ ಮಾಡ್ತೀಯ ಅಕ್ಕ? ಅದಕ್ಕೆ ಕಲ್ಯಾಣಿ ಅತ್ತಾಗ ಹೇಳಿದೀನಿ, ಆಚೆ ಏನು ತಿನ್ಕೊಂಡ್ ಬರ್ಬೇಡ ಅಂತ ಹೇಳಿ ಅಂತ. ಅವ್ರ ಮಾತನ್ನ ಅವನ್ ಯಾವತ್ತೂ ಮೀರಲ್ಲ. ಸರಿ ಬಾ, ಊಟಕ್ಕೆ ಎಲೆ ಹಾಕೋಣ. ಬಾ, ಹೊಟ್ಟೆ ರಂಗಿ ಇಲಿ ಓಡಾಡ್ತಿರೋ ಹಾಗಾಗ್ತಿದೆ. ಈ ರಾಣಿ ಇನ್ನು ಎಷ್ಟೊತ್ತು ಮಾಡ್ತಾಳೆ ಊಟ ತರಕ್ಕೆ? ರಾಣಿ, ಸ್ವಲ್ಪ ಬೇಗ ಬಡ್ಸಮ್ಮ. ಏನಿದು, ಎಷ್ಟು ಐಟಮ್ ಮಾಡಿದ್ದೀರಾ? ನೋಡ್ತಾನೆ ಇದನ್ನ, ಅವಾಗ್ಲಿಂದ ತಗೊಂಡ್ ಬರ್ತಾನೆ ಇದ್ರೆ ಮುಗಿತಾನೆ ಇಲ್ಲ. ಇವತ್ತು ಅಡುಗೆ ಮನೆ ಉಸ್ತುವಾರಿ ಎಲ್ಲ ನಮ್ಮ ಪ್ರೇಮ. ಪ್ರೇಮ ಇವತ್ತು ನಮ್ಗೆಲ್ಲ ವಿಶೇಷವಾಗಿ ಅಡುಗೆ ಮಾಡಿದಾಳು. ಹಾಗಾಗಿ ಇವತ್ತು ನಮ್ಗೆಲ್ಲ ವಿಶೇಷವಾದ ಊಟ. ರಾಣಿ, ನಂಗೆಲ್ಲ ಹಾಕ್ಬೇಡ. ಯಾಕೆ ಮಹೇಶ್ವರಿ? ಏನಿಲ್ಲ ಅಕ್ಕ, ನನಗೆ ಹಸ್ವಿಲ್ಲ. ಹಸಿವೆ ಇಲ್ವೋ ಅಥವಾ ಹಸಿವೆ ಎಲ್ಲ ಹೊರಟೋಯ್ತಾ? ಕಾವ್ಯ, ಬಾಮ್ಮ, ನೀನ್ ಊಟ ಕೂತ್ಕೋ. ಇಲ್ಲ ಅತ್ತೆ, ನಾನು ಅಕ್ಕನ ಜೊತೆನೆ ಊಟ ಮಾಡ್ತೀನಿ. ಅದ್ಭುತ. ಪ್ರೇಮ, ಅತ್ತಿಗೆ ಮಾಡೋ ಪಾಯಸನೇ ಜಗತ್ತಲ್ಲಿ ಶ್ರೇಷ್ಠ ಅನ್ಕೊಂಡಿದ್ದೆ. ನೀನು ಅವ್ರ ಈಕ್ವಲ್ಗೆ ಪಾಯಸ ಮಾಡಿದ್ದೀಯಮ್ಮ, ತುಂಬಾ ಚೆನ್ನಾಗಿದೆ. ಹೌದು ಜಗಪ್ಪ, ಭಲೆ ಪಸಂದ್ ಆಗೈತೆ. ಈ ತರ ರುಚಿಯಾಗಿ ಅಡ್ಗೆ ಮಾಡೋದು ಒಂದು ಕಲೆ. ಆದ್ರೆ ಏನ್ ಮಾಡೋಣ, ಕೆಲವ್ರಿಗೆ ತಿನ್ನಕ್ ಮಾತ್ರ ಬರ್ತದೆ.
ಮಾದೇವ ನಿಮ್ಮ ಚಿಕ್ಕಮ್ಮನಿಗೆ ಇವತ್ತು ಹಸಿವೆ ಇಲ್ವಂತೆ. ಇದ್ದಿದ್ರೆ ಅವಳು ಸ್ವರ್ಕ್ ಅಂತ ತಿಂದಿರೋಳು. ಏನ್ ಮಾಡಕ್ಕಾಗತ್ತೆ, ಇಂಥ ಪಾಯಸ ತಿನ್ನು ಅದೃಷ್ಟ ಇರ್ಬೇಕಾಗತ್ತೆ. ಮಹೇಶ್ವರಿ, ಸ್ವಲ್ಪ ಪಾಯಸನಾದ್ರೂ ತಿನ್ನು. ಖಾಲಿ ಹೋಟೆಲ್ ಮಲ್ಕೋಬಾರ್ದು. ಬೇಡ ಅಕ್ಕ, ನನ್ಗೆ ಹೊಟ್ಟೆ ತುಂಬಿದೆ. ನೋಡು ಮಹೇಶ್ವರಿ, ಕಾಲ ಮಿಂಚಿ ಹೋದ್ಮೇಲೆ ಚಿಂತೆ ಮಾಡೋ ಬದಲು ಇಂಥ ಪಾಯಸ ಸಿಕ್ಕಾಗ ಜಮಾಯಿಸ್ಬಿಡ್ಬೇಕು. ನೋಡು, ಈ ಪಾಯಸ ತಿಂತ ಬೇಳು ಕತ್ಕೋಬೇಕು ಆಗಿದೆ. ಆಮೇಲೆ ಪಟ್ಟೆ ಹೊರ್ಕೋಬೇಡ. ನಿಮ್ ಮೇಲೆಲಿರೋ ಊಟ ನಿಮಗ್ ಸಾಕಾಗ್ತಾ ಇಲ್ವಾ? ಸುಮ್ನೆ ಯಾಕೆ ನನ್ ತಲೆ ತಿಂತಾ ಇದ್ದೀರಾ? ನಿಮ್ಗೆ ಆ ಪಾಯಸ ಅಷ್ಟು ಚೆನ್ನಾಗಿದ್ರೆ ಇನ್ನೂ ಒಂದ್ ಬಕೆಟ್ ಸುರ್ಕೊಂಡ್ ನೆಕ್ರಿ. ಸುಮ್ನೆ ನನಗ್ ಬಲವಂತ ಮಾಡ್ಬೇಡಿ, ನನಗ್ ಹಸ್ವಿಲ್ಲ. ಏನೋ ಹೆಂಡತಿ ಅಂತ ಕಾಳಜಿಯಿಂದ ಹೇಳಿದ್ನಪ್ಪ, ಬೇಡ ಅಂದ್ರೆ ಬಿಡು. ಪ್ರೇಮ, ಅವಳ ಪಾಲಿಂದ ನನಗೆ ಬಡ್ಸಮ್ಮ, ನಾನೇ ತಿಂತೀನಿ. ಎಲ್ರನ್ನು ತನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅಂತಾನೆ ಇಷ್ಟೆಲ್ಲ ಅಡ್ಗೆ ಮಾಡಿದಳು ಇವತ್ತು. ಇಲ್ಲ, ಆದಷ್ಟು ಬೇಗ ಇವಳನ್ನ ಈ ಮನೆಯಿಂದ ಒದ್ದು ಆಚೆ ಹಾಕ್ಬೇಕು. ಇಲ್ಲ ಅಂದ್ರೆ ನನಗೆ ಈ ಮನೇಲಿ ನೆಮ್ಮದಿ ಇರಲ್ಲ. ರಾಣಿ, ರಾಮೆಲೆ ತೆಗಿಬೇಡ, ಅದೇ ಎಲೆಲೆ ಊಟ ಮಾಡ್ತೇನೆ. ಸರಿ ಅಕ್ಕ. ಅಕ್ಕ, ಈ ಎಲೆ ತಗಿಲ್ಲ ಅಥವಾ ಇದರಲ್ಲಿ ಊಟ ಮಾಡ್ತೀರಾ? ಇಲ್ಲ, ನಾನು ಬೇರೆ ಎಲ್ಲೆಲ್ಲಿ ಊಟ ಮಾಡ್ತೀನಿ. ಅಲ್ಲ ಅಕ್ಕ, ಹೊಸ ಎಲೆ ಇದ್ರೂ ಆಲ್ರೆಡಿ ಯಾರೋ ತಿಂದಿರೋ ಎಲೆನಲ್ಲಿ ಯಾಕೆ ತಿನ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನಂಗೆ ಒಂದ್ಸಲ ನೀನು ಅರ್ಥನೇ ಆಗೋದಿಲ್ಲ ಅಕ್ಕ. ಅಲ್ಲ ಕಣೆ, ಇದ್ರಲ್ಲಿ ಅರ್ಥ ಆಗೋದೇನಿದೆ? ರಾಮ್ ನನ್ ಗಂಡ, ಅವನ್ ಬಿಟ್ಟಿರೋ ಎಲೆಲಿ ಅಷ್ಟೆ. ಹಾಗೆ ಮಾಡೋದ್ರಿಂದ ನಮ್ಗೆ ಪುಣ್ಯ ಬರುತ್ತೆ, ಗಂಡಗೂ ಒಳ್ಳೇದಾಗತ್ತೆ. ಗಂಡಂಗೆ ಒಳ್ಳೇದಾಗೋ ಕೆಲಸ ಮಾಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಏನಿದು, ರಾಮ್ ಮದುವೆ ವಿಷಯದಲ್ಲಿ ಪ್ರೇಮಗೆ ಎಷ್ಟೊಂದು ಹಿಂಸೆ ಕೊಟ್ಟ. ಆದ್ರೆ ನೋಡಿ, ರಾಮ್ ಬಿಟ್ಟು ಎಲೆಯಲ್ಲೇ ಅವಳು ಊಟ ಮಾಡ್ತಾ ಇದ್ದಾಳೆ. ಹೌದು ಶ್ರೀಧರ್, ನಮ್ ರಾಮ್ ಇಂಥ ಹೆಂಡ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದ. ನಿಜಕ್ಕೂ ನಮ್ ಪ್ರೇಮ ನಮ್ಮ ಮನೆ ಬೆಳಗೋ ಸೊಸೆ ಆಗ್ತಾಳೆ, ನೋಡ್ತಾರೆ. ಬನ್ನಿ, ಅವ್ರು ಊಟ ಮಾಡಿ.